ನಮಸ್ತೆ, ನಾನು ಸುನಿಲ್ ಕುಮಾರ್ ಪುದ್ದ. ಇವತ್ತು ಕಣಿ ನಾವು ಸೋಡಿಗೆದ್ದಿ ಪಕ್ಕದಲ್ಲಿರುವಂಥ ಇಕೋ ಬೀಚಿಗೆ ಅಂತ. ಇಕೋ ಬೀಚಿಗೆ ಬರೋ ಮಾರ್ಗ ಯಾವುದಂದ್ರೆ ಸೋಡಿಗೆದ್ದಿ ರೋಡಲ್ಲಿ ಬಂದು ಸೀದಾ ಸ್ಟ್ರೈಟ್ ಬಂದರೆ ಅದೇ ರೋಡಿಗೆ ಡೌನ್ ಬರುತ್ತೆ, ಸೀದಾ ಗುಡ್ಡೆ ಕೆಳಗೆ ಬರುತ್ತೆ. ಸೂಪರ್. ಹಡಿನ್ ಬೀಚ್, ಇಕೋ ಬೀಚ್, ಪಡ್ಕಳ. ನಾಟಕ ಒಳ್ಳೆ ಮಾರ್ರೆ. ನಾ 2 ಸಲ ಕಂಡಿದ್ದೆ ಅದು. ಈಗ ಆಡೋಕತ್ತ ಈಗಳಿನ ಮಕ್ಳಿಗೆ ಆಟನೂ ಗೊತ್ತಿಲ್ಲ ಮರ, ಆಡೋದಲ್ಲ, ಖೋಖೋ ಯಾವುದು ಗೊತ್ತಿಲ್ಲ. ಇಕೋ ಬೀಚ್ ಎಲ್ಲ ಇದ್ಕೊಂಡು ಆಡೋಕ್ಕೆ. ನೀನು ಆಡು, ನೀನು ಆಡು, ನೀನು ಆಡು, ನೀನು ಆಡ 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 ಈಗ ಆಡು ಬೇಡ, ಸೊಂಟಲ್ಲ ವಾರಿ ಹತ್ತಿ ಇರ್ಲಿ ಅಂತ ಅದ ಸರ್. ಆಡಿ ನೀವು ಮಾಡಿ, ನೀವು ಚಿಕ್ಕ ಮಕ್ಕಳಲ್ಲ, ಮಕ್ಕಳ ಮದುವೆ ಮಾಡ್ರೆ 10 ಮಕ್ಕಳು ಮಾಡ್ತಾರೆ ರಾಮಚಣ. ಸೀನ್ ಒಳ್ಳೆ ಇತ್ತಲ್ಲ, ಮತ್ತು ಸೂಪರ್ ಇತ್ತು. ಇಕೋ ಬೀಚ್ ಅಂದಿಗೆ ಬರಬೇಕಾದ್ರೆ ಒಂದು 20 ರೂಪಾಯಿ ಕೊಟ್ಟು ಎಂಟ್ರಿ ಫೀಸ್ ಕೊಡಬೇಕಾಗುತ್ತೆ. ಮತ್ತು ಸೂಪರ್ ಇದೆ ನೋಡಿ, ಫುಲ್ ನೋಡಿ ಆಚೀಚೆ ಎಲ್ಲ ಸಮುದ್ರ, ಗುಡ್ಡಿ ಮೇಲೆ. ಏನು ಸಮುದ್ರ ಸೈಡ್ ಅಂದರೆ ವ್ಯಾಲಿ ಸೈಡ್ ಅಲ್ಲ, ಅಂದರೆ ಫುಲ್ ಕೆಳ ಸೈಡ್ ಎಲ್ಲ ಗುಡ್ಡಿ ಸೈಡ್ ಫುಲ್ ನೋಡಿ ವ್ಯೂಸ್. ಕಡಿಮೆ ತೋರಿಸ್ತಾ ಅಂತ ಹೇಳ್ತಿದ್ರು ನಮ್ಮ ಫ್ರೆಂಡ್. ಇನ್ನು ನಾವು ಬಂದಿಲ್ಲ, ಇದು ಫಸ್ಟ್ ಬರ್ತಿರೋದು ಇಕೋ ಬೀಚ್, ಭಟ್ಕಳದಲ್ಲಿರುವಂಥ ಇಕೋ ಬೀಚ್ ಸ್ನೇಹಿತರೆ. ಟೌನಿ ತಗೋಣಲ್ಲ, ಇದೇ ಗೊತ್ತದ ಕಣ. ಬ್ಯಾಲಿ ತೋರ್ತೋಣ, ಬ್ಯಾಲಿ. ಇನ್ನೊಂದು ಸೈಡ್ ಹೋಗುವ ಬಾ. ಈ ಸೈಡ್ ಯಾವ ಲೊಕೇಶನ್ ಯಾವ ಥರ ಇತ್ತು ನೋಡುವ ಸ್ವಲ್ಪ. ಟಿಗಿ 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 ಒಳ್ಳೆ ನೇಚರ್ ಮಧ್ಯೆ ಇರುವಂಥ ಜಾಗ. ಎಷ್ಟು ಡೌನ್ ನೋಡಿ, ಸುಮಾರು ಮೇಲೆ ಹತ್ಕೊ ಬಂದಿದ್ದು ನಾವು. 2 ಗಂಟೆ ಎಲ್ಲ ರಾಶಿ ಇತ್ತ. ಕೆಳಗಡೆ ಹೋಗುವಂತ ಸ್ಥಳ ಯಾವ್ದು ಈ ದಾರಿಯಾ? ಈ ಸೈಡ್ ಅಲ್ಲ, ಮೇಲೆ ಗುಡ್ಡದ ಶಿಖರ ತುದಿ ಹೋಗುವಂಥ ಸ್ಥಳ. ಪ್ರೇಮಿಗಳು ಜಾಸ್ತಿ ಹೋಗುವಂಥ ಜಾಗ ಇದೇ ಇರಬೇಕು. ನೋಡ್ಬೋದು, ಇಲ್ಲೊಂದು ಒಳ್ಳೆ ಸ್ಪಾಟ್ ಇದ್ದಿತ್ತು ಕೂತ್ಕೊಂಡು ಹರಟೆ ಹೊಡಿಲಿಕ್ಕೆಲ್ಲ. ಎಲ್ಲ ತುತ್ತಿಂದ ಎಲ್ಲ ಬಿದ್ದೋಯ್ತು ಕಣಿ. ನಾವು ಡೋನಿಯಪ್ಪ ಬೀಚಿಗೆ ಹೋಗುತ್ತಲ್ಲ, ಮತ್ತೆ ಆಚಿಂದ ಹಿಡಿದೋಗ್ಬೇಕಂತಿಲ್ಲಲ್ಲ. ಹಾಂ ಆಯ್ತು ಸ್ವಾಮಿ. ಶಬರಿಮಲೆ ಯಾವುದು ನರಸಿಂಹನಾಥ್ ಮೇಲೆ ಮಾಲ್ಯಾಕ್ರಿ ಮನೆ ಅಲ್ಲಿ ಬರೀ ಸ್ವಾಮಿನೇ ಬರುತ್ತೆ ಮಾರೆ. ವಿನಾಯಕ್ರೆ ಮಾಲ್ಯಾಕ್ರಿ ಮನೆ ಇತ್ತಲ್ಲ, ಬಾಯ ಬರೀ ಸ್ವಾಮಿಯೇ ಬರ್ತುಂಟು. ಸ್ವಾಮೇಶ್ವರಪ್ಪ ಹೋಗ್ರ ಜಾಗೃತಿ. ಈಗ ಸ್ವಲ್ಪ ಗ್ಯಾಪಲ್ಲಿ ಹಿಡ್ಕೊಂಡು ನಡ್ಕೊಂಡು ಹೋಗಿ ಮಾರ. ಸೂಪರ್ ಇದೆ ಮಾರ ಜಾಗ ನೋಡ ಅಲ್ಲ. ಯಾರು ನಮ್ಮ ಚೇಡ ಹಾಗೆ ಸರ್. ಸ್ವಾಮಿ ಶರಣಮಯ್ಯಪ್ಪ ನಾವು ಈಗ ಬಂದಂತೆ 4-4:30 ಆಯ್ತು. ನಾವು 3 ಜನ ಬಂದಿತ್ತಿಲ್ಲ. ಹೌದು ಆಯ್ತು, ಅವನಿಗೆ ಕೊಡ್ತೀಗೆ. ಆಯ್ತು. ಒಳ್ಳೆ ಸೀನ್ ಬಂತ ಗುಡ್ಡಿ ಸೈಡ್. ಇಳಿದಪ್ಪ, ಬನ್ನಿ. ಯಾರು ಖುಷಿ ಆತ್ತ ಮಾರ ಇಲ್ಲಿ ಕೆಳಗೆ ಹಬ್ಬಕ್ಕೆ. ಅದೊಂಥರ ಈ ಥರ ಅಂದರೆ ಮಾಮೂಲಿ ಸಮುದ್ರ ತೀರಕ್ಕೂ ಈ ಗುಡ್ಡಿ ಸೈಡ್ ಸಮುದ್ರ ತೀರಕ್ಕೂ ತುಂಬ ಡಿಫ್ರೆನ್ಸ್ ಇತ್ತು. ತುಂಬ ಇದೆ.
ಹಾಂ ನೋಡಿ ನೋಡಿ ಸ್ನೇಹಿತರೆ, ನೋಡಿ ನೋಡಿ ಕಣ ಸೂರ್ಯನ ದರ್ಶನ ಆಯ್ತು ನೋಡಿ. ಸನ್ಸೆಟ್ ಟೈಮ್ ಆಯ್ತು ಸ್ವಲ್ಪ ಹೊತ್ತಿಗೆ. ಸರ್ ಮೈ ಅಲ್ಲ ಗುಡ್ಡ ಹತ್ತಿರ ಸುಸ್ತಾಯ್ತು, ಮತ್ತು ಬೆವರು ಇಳಿದಿರುತ್ತ ಮಾರೆ. ಸ್ನೇಹಿತರೆ, ಯಾರಾದರೂ ಈ ಇಕೋ ಬೀಚ ನೋಡದಿದ್ದಲ್ಲಿ ಈ ಇಕೋ ಬೀಚಿಗೆ ಒಂದು ಬನ್ನಿ, ನೋಡ್ಕೊಂಡು ಜಾಲಿ ಮಾಡ್ಕೊಂಡು ಹೋಗಿ. ಯಾವುದೇ ಅನೈತಿಕ ಚಟುವಟಿಕೆಗೆ ದಾರಿ ಮಾಡಿಕೊಡ್ಬೇಡಿ ಅಷ್ಟೇ. ಮತ್ತು ಬ್ಯಾಲಿ ಬದಿ ಬಂತು ಸಮುದ್ರ ಸೈಡಿಗೆ. ಹತ್ತಿ ಸಾಕಾಯ್ತು ತಂದೆ. ಅವತ್ತು ಸೋಡಿಗೆದಿ ಜಾತ್ರೆ ಬಂದರೆ ಒಂದು ಇಕೋ ಬೀಚ್ ತಿರ್ಸ್ದಾಗಾಯ್ತು ನೀವು. ನಮ್ಮ ಜೀವನದಾಗಿನ್ನು ಇಕೋ ಬೀಚ್ ನೋಡಲಿಲ್ಲ, ಇದೊಂದು ಫಸ್ಟ್ ಟೈಮ್ ನೋಡ್ತಿರೋದು. ತುಂಬ ಖುಷಿ ಆಯಿತು. ಹೌದು ಮಾರ, ತುಂಬ ಖುಷಿ ಆಯ್ತು. ಫಸ್ಟೇ ಬರ್ತಾ ಇರೋದು. ನೀವೆಲ್ಲ ಇದ್ದರೆ ನಮ್ಗೊಂದು ಒಳ್ಳೊಳ್ಳೆ ಪ್ಲೇಸ್ ಎಲ್ಲ ತೋರಿಸ್ತೀರಿ. ನಮಗೆ ಒಂದು ನಂಬಿಕೆ ಉಂಟು. ಸಾಕಿ ಚಂಡಿ ಆಯ್ತಲ್ಲ. ಹೌದಾ, ಮತ್ತೆ ಅಲ್ಲಿಂದ ಹೊತ್ತು ಇಳಿಕಲ್ಲ ಮರೆ. ನಮ್ಮ ಹೊಣ್ಣೆ ಆಗಿತ್ತು ಇಲ್ಲ. ನಾನು ಸೂಪರ್ ಇತ್ತು, ಸೀನ್ ಸೂಪರ್ ಉಂಟು. ಓಡ್ 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 ಚೋಣ ರಾಶಿ ಇತ್ತು ಅಲ್ಲಿಗೆ, ಸಣ್ಣ ಸಣ್ಣ ಚೋಣ. ಓಡ್ ಓಡ್ ಇದ್ರೆ ಕೆಲವರಿಗೆ ಚೋಣ ಅಂದ್ರೆ ಗೊತ್ತಿಲ್ಲ. ನಮ್ಮೂರಲ್ಲಿ ನೋಡಿ ಸಮುದ್ರ ಸೈಡಲ್ಲಿ ಸಿಗುವಂಥದ್ದು ನೋಡಿ. ಗೊತ್ತದೆ, ಸ್ವಲ್ಪ ಕರೆಕ್ಟ್ ಇಟ್ಕೊಳ್ಳಿ. ತೋರಿಸಿ 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 ಹಿಡ್ಕೊಂಬುದು ಹಂಗ ಗೊತ್ತದೆ ಸರ್. ಕೊಚ್ಕೊಂಡಿದೆ ಆದರೂ. ಓಹೋ, ಕಚ್ಕೊಂಡಿತ್ತಲ್ಲ. ಹೌದು, ಕೈಗೆ ಅದೆಲ್ಲ ಕಚ್ಕೊಳ್ಳೋದಿದ್ರು ಗೊತ್ತಿಲ್ಲ ಸರ್. ಓಹೋ, ಈಗ ಫ್ರೀ ಆಯ್ತಲ್ಲ. ಇದೆ ನೋಡಿ ಸರ್ ಚೋಣ ಅಂದ್ರೆ. ಓಡ್ತು ಕಣೆ, ನಾವು ಹತ್ತಿ ಬಂದು ಗುಡ್ಡ ನೋಡಿ, ಒಳ್ಳೆ ಪ್ಲೇಸ್. ಆಯ್ತು, 6:30 ಆಯಿತು ಅಂತ ಇನ್ನು ಒಂದು 10 ನಿಮಿಷ ಬಾಕಿ ಇತ್ತು. ವಿಸಿಲ್ ಹೊಡ್ತಿದ್ದು ಸ್ನೇಹಿತರೆ. ಆಯ್ತು, ಊರು ನಾವೀಗ ಪಾಪ ಹೋ ಮಾರಿ ಇದೆಂತ ಮಾರ. ಲಿಂಬು 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 ಬೇಡ ಮಾರ, ಬೇಡ ಲಿಂಬು ಮುಟ್ಟೋದೇ ಬೇಡ ಮಾರ ಬಾರೆ ಪಾಪಲ್ಲ. ಹಾಂ ಪಾಪ. ಹಾಂ, ಓಕೆ ಸ್ನೇಹಿತರೆ, ಅದು ಕಾರಣ ಜಾತ್ರೆ ಪ್ರಯುಕ್ತ ಒಂದು ಇಕೋ ಬೀಚ್ ಬಂದಿತ್ತು. ಅದೇ ರೀತಿ ನನ್ನ ಇಕೋ ಬೀಚ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.